ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಯುವ ಮುಖಂಡ ವಿನೋದ್ ಅಸುಟಿ ಅವರನ್ನ ಕಣಕ್ಕಿಳಿಸಿದೆ. ಇವರ ಪರವಾಗಿ ಸಚಿವ ಸಂತೋಷ್ ಲಾಡ್ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದ್ದಾರೆ. ಕ್ಷೇತ್ರದಲ್ಲೇ ಉಳ್ಕೊಂಡಿರುವ ಸಂತೋಷ್ ಲಾಡ್ ಅವರು ವಿನೋದ್ ಅಸುಟಿ ಗೆಲುವಿಗೆ ಹಗಲಿರುಳು ಪ್ಲಾನ್ ಮಾಡ್ತಾ ಇದ್ದಾರೆ. ಸಭೆ ಮಾಡ್ತಾ ಅಲ್ಲಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ವಿನೋದ್ ಅಸುಟಿ ಗೆಲ್ಲಲು ಟೊಂಕ ಕಟ್ಟಿ ನಿಂತ್ಕೊಂಡಿದ್ದಾರೆ. ಈ ಒಂದು ವಿಚಾರ ಕುರಿತಂತೆ ಪವರ್ ಟಿವಿಯೊಂದಿಗೆ ಸಚಿವ ಸಂತೋಷ್ ಲಾಡ್ ಕೆಲವೊಂದಿಷ್ಟು ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ ಅವರು ಸಂತೋಷ್ ಲಾಡ್ ಅವರೊಟ್ಟಿಗೆ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಫೈರ್ ಬ್ರ್ಯಾಂಡ್ ಆಗಿ ಗುರುತಿಸಿಕೊಳ್ಳುತ್ತಿರುವಂತಹ ಮತ್ತು ಹಿಗ್ಗಾಮುಗ್ಗವಾಗಿ ಬಿಜೆಪಿಯವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿರುವಂತಹ ಸಂತೋಷ್ ಲಾಡ್ ಅವರು ನಮ್ಮೊಂದಿಗಿದ್ದಾರೆ. ಲೋಕಸಭಾ ಚುನಾವಣೆ ಕುರಿತಂತೆ ಧಾರವಾಡ ಜಿಲ್ಲೆಯಲ್ಲಿ ಏನೆಲ್ಲ ಕಾರ್ಯತಂತ್ರಗಳನ್ನು ಮಾಡ್ತಾ ಇದ್ದಾರೆ, ಏನೆಲ್ಲ ಹೊಸ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ, ಇವೆಲ್ಲ ವಿಚಾರಗಳ ಕುರಿತಂತೆ ಸಂತೋಷ್ ಲಾಡ್ ಅವರ ಜೊತೆ ಮಾತನಾಡ್ತಾ ಹೋಗೋಣ. ಸರ್, ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ವಿಚಾರ ಕುರಿತಂತೆ ಏನು ಹೇಳ್ತಾರೆ? ಏನು ಬೇಸಿಕಲಿ 10 ವರ್ಷ ನರೇಂದ್ರ ಮೋದಿಯವರ ಸುಳ್ಳು ಜನರ ಹತ್ರ ಒಯ್ತಾ ಇದ್ದೀವಿ. ಅವರು ಕಳೆದ 10 ವರ್ಷದ ದೇಶದ ದಿವಾಳಿ ಆಗಿದೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸಂಪೂರ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ಬಹುತೇಕ ಪ್ರಮಾಣದಲ್ಲಿ ನೀವೆಲ್ಲ ಅಂಕಿಅಂಶಗಳನ್ನು ಇಟ್ಟುಕೊಂಡೇ ಅವ್ರ ಮೇಲೆ ಬಿಜೆಪಿ ಅವ್ರ ಮೇಲೆ ಎದುರಾಳಿಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಅವರು ಒಬ್ಬರು ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ ಸರಿಯಾಗಿ. ಅದು ಕೇಳಬೇಕಲ್ಲ. ಈಗ ನಾವು ಅಂಕಿಅಂಶಗಳು ಯಾವಾಗ ಮಾತನಾಡ್ತೀವಿ ಅದು ಯಾವುದೋ ಸುಮ್ಮನೆ ಯಾವುದೋ ರೀಸನ್ ಇಲ್ಲದ ಮಾತನಾಡ್ತಾರೆ. ಯಾಕೆ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಕೊಡ್ಬೇಕು ತಾನೆ. ಮತ್ತು 10 ವರ್ಷ ಆಡಳಿತದಲ್ಲಿ ಇವತ್ತು ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಜನ ಅರ್ಥ ಮಾಡ್ಕೊಳ್ತಾರೆ. ಸಂತೋಷ್ ಲಾಡ್ ಅವರು ಏನಾದರೂ ಅಂಕಿಅಂಶಗಳನ್ನು ಇಟ್ಟುಕೊಂಡು ಬಿಜೆಪಿ ಅವರು ಪ್ರಶ್ನೆ ಮಾಡಿದರೆ ಸಂತೋಷ್ ಲಾಡ್ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಸಚಿವ ಸ್ಥಾನ ಉಳಿಸಿಕೊಳ್ಳಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ ಇದು ಅಂತ? ಅಲ್ರಿ, ಟಾರ್ಗೆಟ್ ಏನಿದೆ ರೀ? ನಾವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕು, ಅದಕ್ಕೇನು ಟಾರ್ಗೆಟ್ ಏನಿದೆ ಹೇಳ್ರಿ? ಈಗ ನಾವು ಕೇಳಿರ್ತಕ್ಕಂಥದ್ದು ಸಿಂಪಲ್ ಪ್ರಶ್ನೆಗಳಿದ್ದಾವೆ, ಅದ್ರ ಮೇಲೆ ಡಿಬೇಟ್ ಆಗ್ಬೇಕಂತ ನಾವು ಹೇಳ್ತಕ್ಕಂಥ. ಧಾರವಾಡ ಲೋಕಸಭಾ ಚುನಾವಣೆ ವಿಚಾರ ಕುರಿತಂತೆ ಮಾತನಾಡಿದ್ದಾರೆ. 5ನೇ ಬಾರಿ ಪ್ರಹ್ಲಾದ್ ಜೋಶಿ ಅವರು, ಇನ್ನೊಂದು ಕಡೆ ಯೂತ್ ಮುಖಂಡ ವಿನೋದ್ ಅಸುಟಿ ಅವರು. ಅಲ್ಲ, ಯೂತ್ ಕಾಂಗ್ರೆಸ್ ಒಂದು ಹೊಸ ಮುಖ ಇದೆ, ಅವರಿಗಾದಂಥ ಒಂದು ಸಮಾಜ ಇದೆ, ಅದರ ಜೊತೆಗೆ ಒಂದು ವೈಯಕ್ತಿಕ ಅಭಿಪ್ರಾಯ ಕೂಡ ಇದೆ. ಸೊ ಹಂಗಾಗಿ ಯುವ ನಾಯಕರಾಗಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಅವ್ರ ಜೊತೆಗಿದ್ದಾರೆ. ಎಲ್ಲ ಸಮಾಜದ ಮುಖಂಡರು ಕೂಡ ಅವರಿಗೆ ಬೆಂಬಲಿಸ್ತಿದ್ದಾರೆ. ಕಾಂಗ್ರೆಸ್ ಅನ್ನೋದೇ ಒಂದು ಸಮಾಜ, ಎಲ್ಲ ಸಮಾಜನ ಎಲ್ಲರಿಗೆ ಸಮಬಾಳು ಸಮಪಾಲು ಅಂತಕ್ಕಂಥ ಕಾನ್ಸೆಪ್ಟ್ನ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ, ಎಲ್ಲರನ್ನ ಸೇರಿಸ್ಕೊಂಡು ಹೋಗ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಹಂಗಾಗಿ ಒಟ್ಟಾರೆ ಈ ಬಾರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಗ್ಯಾರಂಟಿ, ಕಾಂಗ್ರೆಸ್ ಸರ್ಕಾರದ ಹಳೆ ಕಾರ್ಯಕ್ರಮಗಳು ಎಲ್ಲ ಇವತ್ತು ಬಿಜೆಪಿ ಆಂಟಿ ವೇವ್ ಇರ್ಬೋದು, ಎಲ್ಲ ನಮಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ಕಾಣ್ತಾ ಇದೆ. ಈ ಸರ್ತಿ ರಾಜ್ಯದ ಮತ್ತು ಎಷ್ಟು ಸೀಟ್ ಗೆಲ್ತೀರಿ, ಜಿಲ್ಲೆ ಚುನಾವಣೆ ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಿ? ಓವರ್ ಆಲ್ ಇಂಡಿಯಾನಲ್ಲಿ ನನ್ನ ಸರ್ವೆ ಪ್ರಕಾರ ಕಳೆದ ಬಾರಿ ಬಿಜೆಪಿಗೆ 37% ವೋಟ್ ಇತ್ತು, ಈ ಬಾರಿ 30% ವೋಟ್ ಶೇರ್ ಇರುತ್ತೆ. ಸುಮಾರು ಬಿಜೆಪಿಯವರು 180ರಿಂದ 220 ಒಳಗಡೆ ಸೀಟ್ಗಳೇ ಬರ್ತಾರೆ. ಕರ್ನಾಟಕದಲ್ಲಿ ಇವತ್ತಿರತಕ್ಕಂಥ ವಾತಾವರಣದಲ್ಲಿ ನಾವು ಕನಿಷ್ಠ ಪಕ್ಷ 18ರಿಂದ 20 ಸೀಟ್ ಗೆಲ್ತಕ್ಕಂಥ ಸಾಧ್ಯತೆ ಕಾಣ್ತಾ ಇದೆ ನನ್ನ ಅಭಿಪ್ರಾಯದಲ್ಲಿ. ಫೈನಲ್ ಆಗಿ ಅಂತಿಮವಾಗಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿ ದಿಂಗಲೇಶ್ವರ ಸ್ವಾಮೀಜಿಯನ್ನು ಕಣಕ್ಕಿಳಿಸುವಂಥ ಮಾತುಗಳು ಗುಸುಗುಸುವಾಗಿ ಕೇಳಿ ಬರ್ತಾ ಇವೆ. ಈ ಒಂದು ವಿಚಾರ ಕುರಿತಂತೆ ಏನು ಹೇಳ್ತೀರಿ? ಅಲ್ಲ, ಈ ವಿಚಾರ ನನಗಂತೂ ಮಾಹಿತಿಗಿಲ್ಲ, ಸುಳ್ಳು ಹೇಳಬಾರ್ದು. ಅನವಶ್ಯಕವಾಗಿ ಇದರ ಸುಮ್ಮನೆ ಇದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ತಪ್ಪಂತ ನಾನು ಭಾವಿಸ್ತೇನೆ. ಇದಿಷ್ಟು ಈ ಸಚಿವ ಸಂತೋಷ್ ಲಾಡ್ ಅವರ ಮಾತುಗಳು. ಕ್ಯಾಮ್ರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ.